ಒಂದು ನಿಮಿಷ ಇನ್ನೊಂಚೂರು ಪೇಸ್ಟ್ ಆಗಬೇಕಿತ್ತಲ್ಲ ಇದು ನೋಡ್ರಿ, ಇದು ನೀಟಾಗಿ ಪೇಸ್ಟ್ ಆಯ್ತು. ಬನ್ನಿ ನೋಡಿ, ಬ್ಲೀಡ್ ಜಾಸ್ತಿ ಆಗಿದೆಯಲ್ಲ, ಇಲ್ಲಿ ಈ ತರ ಬರ್ಲಿ. ಕೆಳಗಿಂದ ಎತ್ಕೊಂಡು ಹೋಗಿ ಜಾಸ್ತಿ ಬ್ಲೀಡಿಂಗ್ ಆಗಿದೆಯಲ್ಲ, ಅರ್ದಿರೋದು ಬೇಡ. ಮೇನ್ ಪಾಯಿಂಟ್ ಎಲ್ಲಿ ಸ್ಟಾರ್ಟ್ ಆಗಿದೆ ನೋಡ್ಕೊಳ್ಳಿ. ಮೇನ್ ಪಾಯಿಂಟ್ ಗೆ ಈ ತರ ಬರ್ಲಿ, ಓಕೆನಾ? ಇದೆಲ್ಲ ಕವರ್ ಆಗ್ಬೇಕು. ಜಾಸ್ತಿ ಬರ್ಲಿ. ಇಲ್ಲೇ 1000 ಗಿಡ ನೀವು ಇಲ್ಲಿ ಮಾಡಿದ್ರೆ ಸಾಕು, ನಮ್ ಜೊತೆ ಬರೋದ್ ಬೇಡ. 1000 ಗಿಡ ಐತೆ ಅಂದ್ರಲ್ಲ. ಸ್ವಲ್ಪ ನೀರು ತಡಿ, ಇನ್ನೊಂಚೂರು ಪೇಸ್ಟ್ ಮತ್ತೆ ಇದಾದಂಗ ಆಗ್ಲಿ. ಒಂದ್ ನಿಮಿಷ ಇದು ಮಾಡಿ, ಇದಕ್ಕೆ ಪಾತಿ ಮಾಡಿ, ಇದಕ್ಕೂ ಸ್ವಲ್ಪ ಇನ್ಪುಟ್ ಹಿಡಿತಿದೆ ಈಗ. ಸ್ವಲ್ಪ ಸ್ವಲ್ಪ ಜಾಸ್ತಿ ಆಯ್ತು. ಎಲ್ಲಿ ಕೈಲಿ ಕಳಿಸ್ತೀನಿ. ಸರಿ, ನಾನು ಹಂಗಾರೆ ಪ್ರಿಪೇರ್ ಮಾಡ್ತೀವಿ. ನೀವು ಹಾಕ್ತೀನಿ, ನೆಕ್ಸ್ಟ್ ಬಟ್ಟೆ ಕಳಿಸ್ತೀನಿ. ಇದನ್ನ ಹಾಕ್ತೀನಿ, ಮಾಡ್ತೀವಿ. ನೀವು ಹೊಡ್ಕೊಂಡು ಹೋಗಿ ಬಟ್ಟೆ. ನೆಕ್ಸ್ಟ್ ಬಟ್ಟೆ, ಆಮೇಲೆ ಇದು ಪಂಚಗವ್ಯ. ಸರ್, ಇಲ್ಲಿ ಕೆಳಗ್ಲಿಂದ ಹೋಗಿ ಅಲ್ಲಿವರೆಗೂ ಕವರ್ ಆಗ್ಬೇಕು. ನೋಡ್ರಿ, ಎತ್ತೀರಾ? ಹಾಕ್ರಿ ಕೊಡ್ರಿ, ಕೈ ಹಾಕ್ರಿ ಕೊಡ್ರಿ, ಮುಗಿಯುತ್ತೆ ಬೇಗ. ಹಾಕ್ರಿ 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 ಮಾಡ್ರಿ ಸರ್. ಮಾಡಿರೋ ತಕ್ಕ ಮಾಡಬೇಡ್ರಿ, ಕವರ್ ಮಾಡ್ಕೊಳ್ರಿ. ಅದು ಎಲ್ಲಿಂದ ತಕ ಸೋರೈತೆ ಅಲ್ಲಿಂದ ತಕಲು ಬಳಿಲೇಬೇಕು. ಅದೇ ಸರ್, ಮೇನ್ ಸ್ಟಾರ್ಟ್ ಆಗಿರೋದು ಚೆನ್ನಾಗಿ ಬಳಿಲಿ. ಇನ್ನಕ್ಕೆಲ್ಲ ಸುಮ್ಮನೆ ಲೈಟ್ ಆಗಿ ಟಚ್ ಕೊಡ್ರಿ ಅಂತ ಹೇಳ್ತಿರೋದು. ಯಾಕಂದ್ರೆ ಎಲ್ಲದಕ್ಕೂ ಕವರ್ ಮಾಡ್ಬೇಕಲ್ವಾ. 1000 ಇರೋದು ಎಷ್ಟೊಂದು ಮಾಡಕ್ಕೆ ಮಾಡಲೇಬೇಕು. ಸರ್, ಸಗಣಿ ಹೊಸ ಹಸಿ ಸಗಣಿ ಬಂತಲ್ಲ ಸಾ, ಹಂಗಾಗಿ ಅದ್ರ ಜೊತೆ ಮಿಕ್ಸ್ ಆತಲ್ಲ. ಹಸಿ ಕುರಿ ಸಗಣಿ ಅಥವಾ ದನಿಂದು ಹಸಿದು ಮಿಕ್ಸ್ ಆಗ್ಬಿಟ್ರೆ ನೀಟಾಗಿ ಬಂದ್ಬಿಡುತ್ತೆ. ಈಗ ಈಗ ಅದು ಇಲ್ಲ ಇದು ಇಲ್ಲ ಅಂತಂದ್ರೆ ಎಲ್ಲದೂ ಬಾಯಿಗೆ ಇಕ್ತಾರೆ. ಮಾಡ್ಕೊಳ್ಳೇಬೇಕಪ್ಪ. ತೋಟ ಮಾತ್ರ ಉಳಿಸ್ಕೋಬೇಕು. ಕೆಲಸ ಆಗಲ್ಲ ಅಂದ್ರೆ ನೀವು ನೋಡಿ, ಇನ್ನೊಂದು 1 ತಿಂಗಳಿಗೆ ಬಂದು 2 ತಿಂಗಳಿಗೆ ಬಂದು ನೋಡಿ ಇವ್ ಹಂಗಾಗ್ತವೆ ಅಂತ. ಅವಾಗ ಗೊತ್ತಾಗ್ಬಿಡುತ್ತೆ. ನೀರಿದೆ ಸರ್, ಬೇಕು ಚೇಂಜಸ್ ಆರು ಆಗುತ್ತಪ್ಪ. ಒಂದು 2 ಮಂತ್ಸ್ ಆರು ಬೇಕು. ಯಾವ್ದಪ್ಪ? ಇಲ್ಲ ಇಲ್ಲ, ಅದು ಬ್ಲೀಡ್ ಆಗಿಲ್ಲ. ಅದಕ್ಕೆ ಇನ್ಪುಟ್ ಇಲ್ಲಿ ಪಾತಿಲ್ ಕೊಡೋದು. ಯಾವ್ದು ಫುಲ್ ಬ್ಲೀಡ್ ಆಗಿರುತ್ತೋ ಅಂಥದಕ್ಕೆ ಮಾತ್ರ ಅದು ಮೆಥಡ್. ಇದೆಲ್ಲ ನೆಲಕ್ಕೆ ಮೇಲೆ ಅಲ್ಲಿಂದ ತಕ ಕೈ ನೀಡಿ ಎಲ್ಲಿಂದ ತಕ ಹೋಯ್ತಾ ಬ್ಲೀಡಿಂಗ್ ಮೇಲ್ಗಡೆ. ಅದು ಇನ್ನೊಂಚೂರು ಕೈ ಎತ್ತಣ, ಎತ್ತಿ ಎಷ್ಟು ಮಾಡಕ್ ಅಷ್ಟು ಮಾಡ್ರಿ ಹೇಳ್ತೀನಿ. ಅದ್ ಬಿಟ್ರೆ ಮತ್ತೆ ಕೆಳಗೆ ಬರೋದು ನೋಡಿ. ಈ ಕಡೆ ಇಲ್ಲಿಂದ ತಕ ಹೊಡೆಯ್ತು ನೋಡಿ, ಇದು ಮೇಲೆ ಒಂಚೂರು ಕೈ ಎತ್ತು. ಹಾ, ಅದು ಈ ಕಡೆಗೆ ಅಲ್ಲಿ ಬ್ಲೀಡ್ ಆಯ್ತು ನೋಡಿ. ಕರ್ ಜೋರ ಹೊಡಿ. ಹಂಗೆ ಹಂಗೆ ಹೊಡೆದ್ ಬಿಡ್ರಿ. ಇಲ್ಲ ಹಂಗೆ ಹೊಡಿರಿ, ಇಲ್ಲ ಅಂದ್ರಿ ಹಂಗೆ. ನಿಮಿಷ ಇರ್ಲಿ, ಹೊಡಿರಿ. ಮೇಲ್ಗಡೆ ಹೊಡೆಯೋಣ, ಹೊಡೆಯೋಣ ಅದ್ ಮ್ಯಾಕೆ. ಹಂಗೆ, ಹಾ ಅಷ್ಟೇ. ಕೆಳಗೆ ಇನ್ನೊಂದ್ಸರಿ ಹೊಡಿರಿ, ಹಂಗೆ. ಹಂಗೆ ಕೊಡಿ ಬಟ್ಟೆ. ಮೇಲೆ ಆಮೇಲೆ ಅಷ್ಟು ಕೆಳಗಡೆ ಹಾಕೊಂಡು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಆಮೇಲೆ ಮಾಡ್ಕೊಂಡು. ಕ್ರಾಸ್ಗೆ ಐತ್ರಿ. ಕ್ರಾಸ್ಗೆ ಎತ್ಕೊಳ್ಳಿ ಸರ್. ಕ್ರಾಸಾಗಿ ಇಟ್ಕೊಳ್ಳಿ, ಮೇಲಕ್ಕೆ ಬರ್ಲಿ. ಇದು ನೋಡಿ, ಕೆಳಗೆ ಬರಬಾರ್ದು. ಅದು ಒಂದು ಕೈ ಮೇಲೆ ಬರಲಿ. ಇನ್ನೊಂದು ಕೈ ಮೇಲಕ್ಕೆ ಬೈದ್ರೆ ಅಲ್ಲಿ ಕೆಳಗಡೆ ಕವರ್ ಆಗಲ್ಲ. ಆಗುತ್ತೆ. ಸೀರೆ ಆದ್ರೆ ಬೆಟರ್ ನಿಮಗೆ.
ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲ ಇದನ್ನ ಕಟ್ ಮಾಡಿ ನೀವು ಯಾವ ತರ ಬೇಕಾದ್ರೂ ಮಾಡ್ಬೋದು. ಸಣ್ಣ ಸಣ್ಣ ಪೀಸ್ ಮಾಡಿದ್ರು ನಡೆಯುತ್ತಿದ. ಪೀಸ್ ಆದ್ರೂ ಆಗುತ್ತೆ. ಹಾ, ಅರ್ಧ ಕಟ್ ಮಾಡ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಆದ್ರೆ ಕಟ್ ಮಾಡಿ ಎತ್ಕೊಂಡು ಹೋಗ್ಬೋದು ಮೇಲೆ. ನಿಮ್ಗೆ ಜಾಸ್ತಿ ಟೈಮ್ ಹಿಡಿತದೆ. ಸಣ್ಣ ಸಣ್ಣ ಸುತ್ಕೊಂಡು ದೊಡ್ಡದಿದ್ಬಿಟ್ಟು ಸೀರೆ ಚೆನ್ನಾಗೈತಲ್ಲ. ಸೀರೆ ಸೂಪರ್ ಆಗಿರ್ತದೆ. ಒಂದ್ ಸೀರೆ ಎರಡು ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಇದು ಜಾಸ್ತಿ ಇದೆ ಬ್ಲೀಡಿಂಗ್. ನಮ್ದು ಅಲ್ಲಿ ಇಷ್ಟಿತ್ತು ಎಷ್ಟಿತ್ತು. ಅದು ನೀರು ಕಷಾಯ ತಾನೆ ಇದು ಚೆಲ್ಬಿಟ್ಟು ಮೇಲಿಂದ ಮಾಡ್ಬಿಡಿ. ಇದನ್ನ ಯಾಕೆ ವೇಸ್ಟ್ ಮಾಡ್ತೀರಾ? ಮುಗಿದ್ ಬಿಡ್ಲಿ. ನೀರು ಚೆಲ್ಲಿ ಸರ್. ಅದೇನಿಲ್ಲ ಇರ್ಲಿ ಅದನ್ನ ಮಾಡಿ. ಈಗ ಅದನ್ನ ಮಾಡ್ರಿ, ಅದನ್ನ ಮಾಡ್ರಿ. only 3 ಲೀಟರ್ ಐತೆ. ಅದ್ರ ಜೊತೆಗೆ ಹಾಕಿದ್ರೆ ಐತೆ ಅಷ್ಟೇ. ಅದು ಅದಕ್ಕೂ ಮಿಕ್ಸ್ ಮಾಡ್ಕೊಳ್ಳಿ ಸರ್ ಅಷ್ಟೇ. ಇಲ್ಲ ಅದಕ್ಕೆ ಮಿಕ್ಸ್ ಆಗಲ್ಲ ಹಂಗೆ ಆಯಿಲ್. ಬೇವಿನ ಎಣ್ಣೆ ಎಲ್ಲ ಪೂರ ಅಂದ್ರೆ ಈಗ ಬರೀ ಬೇವಿನ ಎಣ್ಣೆ ಹೊಡೆಯೋದ ಕಷಾಯ ಹೊಡೆಯೋದ? ಕಷಾಯ ಚೀಪರ್ ಆಪ್ಷನ್, ಬೇವಿನ ಎಣ್ಣೆ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಷ್ಟೇ. ಕಾಸ್ಟ್ಲಿನೇ ಇದು. ಇದಕ್ಕೆ ಎಲ್ಲಾ ತರದ ಆಯಿಲ್ ಹಾಕಿದೆ. ಇದಕ್ಕೆ ಇದು ಎಫೆಕ್ಟಿವ್ ಕಷಾಯ. ರೇಟ್ ಲೀಟರ್ ಲೆಕ್ಕ ಚೆಕ್ ಮಾಡಿದ್ರೆ ಇದು ಕಮ್ಮಿ, ಆದ್ರೆ ಇದು ಹೊಡೆದ್ರು ಬೆಸ್ಟ್. ಇದು 70 ರೂಪಾಯಿ ಸರ್. ಇದು ಕಷಾಯದಾಗ ಎಲ್ಲ ಇರುತ್ತೆ. ನೀಲಗಿರಿ, ಇದು ಬರೀ ನೀಮ್ ಆಯಿಲ್ ಅಷ್ಟೇ. ಇದನ್ನ ಲೀಟರ್ಗೆ ಎಷ್ಟು? 10,000 ppm ಆದ್ರೆ ಜಾಸ್ತಿ. 10,000 ppm. ಆದ್ರೆ ಎಣ್ಣೆ ಉಳಿಯುತ್ತೆ ಒಂದು 7 ದಿವಸ ನೀಟಾಗಿ. ಇದು ಬೇಗ ಒಂದ್ ಸ್ವಲ್ಪ ಒಣಗ್ಬಿಡ್ತದೆ. ಹೈಟ್ ಇರೋ ಮರಗಳಿಗೆ ಏಣಿ ಬೇಕೇ ಬೇಕು. ಇರ್ಬೇಕು. ಕ್ಲೀನ್ ಆಗಿರ್ತದೆ, ಕ್ಲೀನ್ ಆಗಿ ಕಟ್ಬೋದು. ಇವರೆಲ್ಲ ಯಜಮಾನ್ರು ಇದೇನೋ ಮಾಡ್ತಾರಲ್ಲ, ಮರಕ್ಕೆಲ್ಲ ಸೀರೆ ಉಡಿಸಿ ಪೂಜೆ ಮಾಡ್ತಾರೋ ಏನೋ ಅಲ್ವಾ? ಕುಂಕುಮ ಒಂದಿಕ್ಕಿಲ್ಲ, ಬೇವಿನ ಸೊಪ್ಪು, ಕುಂಕುಮ, ಅರಿಶಿನ ಇಕ್ಕಿಬಿಟ್ರೆ ಯಾವ್ದೋ ಇದು ಒಂಥರ ತೋಟದ ದೇವ್ರ ಕಣಜ. ತೋಟದ ದೇವ್ರ ಮೊದ್ಲು ನಿಮ್ ತಾತ ಮುತ್ತಾತ ಅಂದ್ರು ತೆಂಗಿನ ಮರ ಹಾಕಿ ಬೆಳೆಸಿ ಇಕ್ಕಿಟ್ಟೋದ್ರು. ನಮ್ ಯೋಗ್ಯತೆ ಒಂದ್ ಮರ ಕಾಪಾಡ್ಕೊಳಕ್ ಆಗ್ತಿಲ್ಲ ಈಗ. ನೀವ್ ತೋಟ ಎಬ್ಬರ್ಸೋದ್ ಬೇಡ, ಎಬ್ಬರಿಸಿ ಕೊಟ್ಟಾಗಿರೋ ತೋಟ ಇಕ್ಕೊಳಕ್ ಆಗ್ತಿಲ್ವ? ಇನ್ನೇನ್ ಬಂಡವಾಳ ನಮ್ದು. ಅದಕ್ಕೂ ಸರ್ಕಾರದವ್ರು ಬರ್ತಾರ, ಸಬ್ಸಿಡಿ ಕೊಡ್ತಾರ, ತೋಟಗಾರಿಕೆ ಬಂದ್ ಮಾಡ್ತಾರ. ಈ ಲೆವೆಲ್ಗೆ ಯೋಚನೆ ಮಾಡ್ತಾರೆ ಜನ. ನೀನೇ ಮಾಡ್ಬಿಟ್ಟು ಮೇಲಿಂದ ಹಚ್ಬೇಕು. ಮತ್ತೆ ಕೆಳಗಡೆ ಮಾಮೂಡಿ ಹೇಳ್ತೀನಿ. ಬೇವಿನ ಎಣ್ಣೆ ಆದ್ರೆ ಒಂದ್ 10 ದಿವಸ ಆದ್ರೂ ಡ್ರೈ ಆಗಲ್ಲ. ಇದು ನಾಳೆಗೆಲ್ಲ ಡ್ರೈ ಆಗುತ್ತೆ. ಅದೇ ಡ್ರೈ ಆಗಲ್ಲ. ಇದು ಬೇವಿನ ಎಣ್ಣೆ. ಇದು ಬೇವಿನ ಎಣ್ಣೆ. ಬಟ್ ಹಂಗ್ ಕಂಪೇರ್ ಮಾಡಿದ್ರೆ ಈಗ ನೀವ್ ಹೇಳೋ ಲೆಕ್ಕಾಚಾರ ಕಷಾಯನೇ ದಿ ಬೆಸ್ಟ್. ಕಷಾಯ ಕರೆಕ್ಟ್, ಕಷಾಯ ಬೆಸ್ಟ್. ಆದ್ರೆ ಒಣರ ಆಗ್ತಿತ್ತಂದ್ರೆ ಮತ್ತೆ ನೀವು ನೆಕ್ಸ್ಟ್ ಇದು ಹಾಕಿದ್ರೆ ಇಲ್ಲ ಇಲ್ಲ ಮಿಕ್ಸ್ ಆಗಲ್ಲ, ಜಾಸ್ತಿ ಸೇರುತ್ತೆ. ಇಲ್ಲ ಮಿಕ್ಸ್ ಆಗಲ್ಲ, ನೀರು ಎಣ್ಣೆ ಮಿಕ್ಸ್ ಆಗಲ್ಲ. ಅದೇ ಇದನ್ನ ಮಾಡ್ಬೇಕು ಸರ್. ಹಿಂಗ್ ಮಾಡ್ಬೇಕಂದ್ರೆ ಯಜಮಾನ್ರೆ ತೋಟ ಎಲ್ಲ ಚೆನ್ನಾಗ್ತವೆ. ಒಂದ್ಸತಿ ತೋಟ ಸರಿ ಆಯ್ತು ಅಂದ್ರೆ ಮತ್ತೆ ಹಾಳಾಗಲ್ಲ. ಮತ್ತೆ 30 ಕಾಯಿ ಬೀಳ್ತೈತೆ. ಶಾಂಪು ಹಾಕ್ಬಿಟ್ಟು ಆತರ 30 ಕಾಯಿ ಆರಾಮಾಗಿ 1-1.5 ವರ್ಷದೊಳಗೆ 100 ಕಾಯಿಗೆ ಹೋತು ಅಂದ್ರೆ ನಿನ್ ದುಡ್ಡು ಬಂತಲ್ಲ. ಎಷ್ಟು ಮಾಡಕ್ಕೆ ಎಷ್ಟು? ಒಂದ್ ಗಿಡಕ್ಕೆ ಒಂದು 200 ರೂಪಾಯಿ. ಇಲ್ಲ ಅದನ್ನು ಸರ್ಕಾರದವರೇ ಬರ್ಬೇಕು, ತೋಟಗಾರಿಕೆ ಇಲಾಖೆ ಬಂದು ಹಿಂಗ್ ಸೀರೆ ಹೊಡಿಸಿ ಪೂಜೆ ಮಾಡ್ಬೇಕು ಅಂತಾರೆ ಜನ. ವರ್ಷದ ಮರ ಹೋಗಿರ್ತದಲ್ಲ. ಬಂದ ತಡಿಯಪ್ಪ, ಬಂದ ತಡಿ ಅಷ್ಟೊತ್ತಿಗೆ. ಸರ್ ಅವ್ರು ಏನ್ ಮಾಡ್ತಾರ ಗೊತ್ತಾ? ಅಂದ್ರೆ ಯಾವ್ದಾರ ಡ್ರೋನ್ ಕಂಪ್ನಿ ಕರೆಸ್ತಾರೆ, ಫರ್ಟಿಲೈಸರ್ ಅವ್ರದೇ ದಂಧೆ ಇರುತ್ತೆ, ಅದ್ ಮಾಡ್ತಾರೆ. ಇಲ್ಲ ತೋಟದಾಗೆಲ್ಲ ಇವ್ರು ಜನಕ್ಕೆ ಡ್ರೋನ್ ಔಷಧಿ ಹೊಡಿಸ್ಬಿಟ್ರೆ ಫುಲ್ ಖುಷಿ. ಎಲ್ಲ ತೋಟ ಸರಿ ಆಗ್ಬಿಟ್ಟು ಅಂತ 10 ರೂಪಾಯಿ 20 ರೂಪಾಯಿ ಕೆಲಸಕ್ಕೆ 50 ರೂಪಾಯಿ 60 ರೂಪಾಯಿ ಬಿಲ್ ಮಾಡಿ ಇದ್ ಮಾಡ್ತಾರೆ. ಅದಕ್ಕೊಬ್ಬ ಯಾವನಾರೊಬ್ಬ ಕಂಪ್ನಿ ಅವಾಗ ಕಾಣ್ಲಿಲ್ವೇ? ತೆಂಗಿನ ಮರಕ್ಕೆ ನುಸಿ ರೋಗ ಅಂತ ಹೇಳಿ ಮೋನೋಕ್ರೋಟಾಫಾಸ್ ಹೊಡೆದದ್ದು. ಅದು ನುಸಿ ರೋಗದ ಮಂತ್ರಿನೇ ಸೃಷ್ಟಿ ಆಗೋಗ್ಬಿಟ್ಟ. ಆಮೇಲೆ ಸರಿಯಾಗಿ
ಇದಾಗಿಲ್ಲ ಅಂತೇಳಿ ಆಮೇಲೆ ತರ್ಕೊಂಡ್ಬಿಟ್ರು. ಅಷ್ಟೇ ಮುಗೀತು. ನುಸಿ ಮಂತ್ರಿ ಅಂತಲೇ ಫೇಮಸ್ ಆಗೋಗ್ಬಿಟ್ಟ ನಮ್ಮ ಜಯಚಂದ್ರ. ಬರುತ್ತೆ ನಂಗೆ ಕಾಣುತ್ತೆ, ಅವೆಲ್ಲ ಸೃಷ್ಟಿ ಆಗ್ಬಿಡ್ತವೆ. ಮಂತ್ರಿಗಿಂತ ಎಲ್ಲ ಸರ್ ಇದು ಆಕ್ಚುಲಿ ವೃಕ್ಷಾಯುರ್ವೇದ. ಇದು ಪರ್ಫೆಕ್ಟ್ ಆಗಿ ವರ್ಕ್ ಆಗುತ್ತೆ. ಇದು ತೆಂಗಿನ ಮರ ಎಷ್ಟೇ ಸ್ಟೆಮ್ ಬ್ಲೀಡಿಂಗ್ ಆದ್ರೂ ಇದು ಅವ್ರ ಹತ್ರ ಇದು ಮೇಲಿಂದ ಮಾಡ್ಬೇಕು ಸರ್. ಅಲ್ಲ ಫುಲ್ ಮಾಡಬೇಕು, ಮೇಲಿಂದ ಮಾಡಬೇಕು. ಅವ್ರು ಮೇಲೆ ಹತ್ತವ್ರ ಕೈಲಿ ಕೊಟ್ಬಿಟ್ರೆ ಅಲ್ಲಿಂದ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಮೇಡಮ್ ಅಲ್ಲೇ ಕಟ್ಬೇಕು. ಹೈಯೆಸ್ಟ್ ಅಂದ್ರೆ ಒಂದು ತೆಂಗಿನ ಮರ ಇಷ್ಟೆಲ್ಲ ಮಾಡಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಮರ ಸರಿಯಾಗಕ್ಕೆ ಒಂದು 200 ರೂಪಾಯಿ ಖರ್ಚು ಬರುತ್ತೆ. 1.5 ತಿಂಗಳ ತನಕ ಇದು ವಾರಕ್ಕೊಂದ್ಸತಿ ಬೇವಿನ ಎಣ್ಣೆನೋ ಕಷಾಯನೋ ಹಿಂಗೆ ಹೊಡಿತಾ ಹೋಗಕ್ಕೆ 200 ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಮರ ಉಳ್ಕೊಳತ್ತೆ. ಒಂದು ತೆಂಗಿನ ಮರ ಎಬ್ಬರ್ಸಕ್ಕೆ ಎಷ್ಟು ಖರ್ಚು ಬರ್ತದೆ? ಎಬ್ಬರ್ಸಕ್ ಆಗುತ್ತಾ? ಒಂದು ವಾರಕ್ಕೊಂದ್ಸತಿ ಒಂದು ನಾಳು ಬಿಟ್ಟು ಇದಾಕ್ರಿ ಅಂದ್ರೆ ಹಾಕೊಂಬರ್ತಾರೆ ಅಲ್ವಾ? ಇದಕ್ಕೆ ಹೊಡೆದೈತೆ ಅಲ್ಲಿ ಕಾಣ್ತಾ ಇಲ್ಲ ನೋಡಿ, ಈ ಕಡೆ ಸಂದಿಲ್ ಸ್ಟೆಮ್ ಬ್ಲೀಡಿಂಗ್ ಆಗೈತೆ. ಬರ್ರಿ ತೋರಿಸ್ತೀನಿ. ಆಗಿದೆ ಆಗಿದೆ ಬ್ಲೀಡಿಂಗ್ ಆಗಿಲ್ಲ, ಬಟ್ ಇದಕ್ಕೆ ಆಲ್ರೆಡಿ ಕಾಯಿಲೆ ಬಂದೈತೆ. ರೋಗ ಅಂತೂ ಸ್ಟಾರ್ಟ್ ಆಯ್ತು. ಈಗ ಅದು ಬಂದಾದ್ಮೇಲೆ ಈ ತರ ಸ್ಟೆಮ್ ಬ್ಲೀಡಿಂಗ್ ಅದಕ್ಕೆಲ್ಲ ಬ್ಲೀಡಿಂಗ್ ಆಗಿದೆ. ಇದನ್ನ ಏನ್ ಕೊಡ್ಬೇಕು ಅಂದ್ರೆ ಇವಾಗ ಕಷಾಯ ಹೊಡಿಬೇಕು, ಸ್ಪ್ರೇ ಮಾಡಬೇಕು. ರೈನೋಸರಸ್ಗೆ ಬಂದಿಲ್ಲ ಬಿಡಿ ಸರ್, ನೆಕ್ಸ್ಟ್ ಬ್ಲೀಡಿಂಗ್ ಆಗುತ್ತೆ. ಶುರು ಬ್ಲೀಡಿಂಗ್ ಆಗಿಲ್ಲ. ಇದು ಈ ಎಲ್ಲ ತೋಟದಾಗ ಬರೀ ಅಸೈನ್ಮೆಂಟ್ ಬಿದ್ದೋಗೋದು. ಅದೇ ಶುರು ಸರ್, ಇದು ರೋಗದ ಶುರು, ಆರಂಭದ ಲಕ್ಷಣ. ಇದು ಸ್ಟಾರ್ಟಿಂಗ್, ಇದಾದ್ಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ತದೆ. ಬ್ಲೀಡಿಂಗ್ ಆದ್ಮೇಲೆ ಫುಲ್ ಹಂಗ್ ನಿಂತ್ಕೊಳ್ಳುತ್ತೆ. ಇದು ಮರ ತೋಟದ ಮೊದಲನೇ ಆರಂಭ. ಬ್ಲೀಡಿಂಗ್ ಆಗಿಲ್ಲ, ಅದು ಆರಂಭ. ಅದು ಬ್ಲೀಡಿಂಗ್ ಆಗಿಲ್ಲ. ಇದು ನೋಡಿ ಸರ್, ಇದು ಆರಂಭ. ನೆಕ್ಸ್ಟ್ ಬ್ಲೀಡಿಂಗು. ಸರ್ ಅಲ್ಲಿ ಅದಿನ್ನೂ ಮರ ಯಾಕೆ ಬದುಕಿದೆ ಅಂದ್ರೆ ಸ್ವಲ್ಪ ಅದಕ್ಕೆ ಬೇಕಾಗಿದ್ದು ಸಿಗ್ತಾ ಇತ್ತು ಆ ಮರಕ್ಕೆ. ಅದು ಹೋಯ್ತು, ಸಿಕ್ಲಿಲ್ಲ ಅಂದ್ರೆ ಫುಲ್ ಹೋಗುತ್ತೆ ಅದು ಮರನು ಅಷ್ಟೇ. ಅದಕ್ಕೆ ಎನರ್ಜಿ ಇಲ್ಲ ಅಂದ್ರೆ ಹೋಯ್ತು ಅಂತ ಅಷ್ಟೇ. ನೋಡಿ ಇದು ಅಷ್ಟೇ ಸ್ಟಾರ್ಟ್ ಆಗುತ್ತೆ. ಇದೇನು ಸರ್ ಸಾಂಕ್ರಾಮಿಕ ರೋಗ ಅಲ್ವಾ ಸರ್? ಈಗ ಮರದಿಂದ ಬರೋಕೆ ಹಬ್ಕೊಂಡು ಹೋಗ್ತಾ ಆಯ್ತು ಇದು ರೋಗ. ಮರ ಒಂದು ಗೊತ್ತೇ ಇಲ್ಲ. 15 ದಿನ ಚೆನ್ನಾಗಿತ್ತು, ಇದಕ್ಕಿಂತ ಹೆವಿ ಕಾಯಿ 10 ವರ್ಷದ ಮರ ಫುಲ್ ಬಿದ್ದೇ ಹೋಯ್ತು. ಗೊತ್ತೇ ಚೆನ್ನಾಗೇ ಇರುತ್ತೆ. ಇಲ್ಲ ಏನಾಯ್ತು ಅಂದ್ರೆ ಅದು ಒಳಗೆ ಫುಲ್ ತಿಂದ್ಬಿಟ್ಟಿದೆ. ಒಳಗಡೆ ರೂಟ್ಸ್ ಮಧ್ಯದಲ್ಲಿ ಇರುತ್ತಲ್ಲ ತೆಂಗಿ ಮರದಲ್ಲಿ, ಕಾಂಡ ಅಲ್ಲ ಮಧ್ಯದಲ್ಲಿ ಒಂದು ಲೈನ್ ಹೋಗಿರುತ್ತಲ್ಲ, ಅದೇನಾಗಿದೆ ಒಳಗೆ ತಿಂದ್ಬಿಟ್ಟಿದೆ. ಈ ಕಾರ್ನರೆಲ್ಲ ಒಂದ್ ಸ್ವಲ್ಪ ಕೂತಿದೆ ಅಷ್ಟೇ. ಇದು ತುಂಬಾ ಕಾಯಿತ್ತು, ಹೆವಿ ಕಾಯಿತ್ತು. ಒಂದೊಂದು ಕೊನೆಯಲ್ಲಿ 40 ಕಾಯಿ 50 ಕಾಯಿ ಇತ್ತು. ಅದೇನಾಯ್ತು, ಬಾರಕ್ ಮೊನ್ನೆ ಮಳೆಗಾಳಿ ಬಂತಲ್ಲ ಬಿದ್ದೋಯ್ತು. ಅದ್ ಹೆಂಗ್ ಬಿದ್ದಿದೆ ನಮ್ಗೆ ಬಿದ್ಮೇಲೆ ಗೊತ್ತಾಯ್ತು ಬಿದ್ದೋಯ್ತೆ ಅಂತ. ಇದು ಬಂದಿದೆ ಅಂತ. ಆಮೇಲೆ 15 ದಿನ ಮುಂಚೆ ಬ್ಲೀಡ್ ಆಗಿದೆ. ನೋಡ್ಕೊಂಡಿಲ್ಲ ಅದೇ ನೋಡೇ ಇಲ್ಲ ಬ್ಲೀಡ್ ಆಗಿರೋದು. ಹಂಗಾಯ್ತು. ಇಲ್ಲ, ಇವೆಲ್ಲ ಪ್ರಾಕ್ಟಿಕಲ್ ಆಗಿ ಇದು ಮಾಡ್ದಲನೆ ನಾವೇನೋ ಡ್ರೋನ್ ಅಲ್ಲಿ ಓಡಿಸ್ತೀವಿ, ಇದ್ಯಾವ್ದೋ ಮಾಡ್ತೀವಿ, ಇದೆಲ್ಲ ಆಗಲ್ಲ. ಟ್ರೀಟ್ಮೆಂಟ್ ಮಾಡ್ಲೇಬೇಕು. ಅಂತಂದ್ರೆ ಸ್ಪ್ರೇ ಮಾಡ್ಕೊಳಕ್ ಅಷ್ಟೇ. ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಹ್ಯಾಂಡ್ ಮಾಡ್ಲೇಬೇಕು. 50 ಅಲ್ಲ, 2 ಮರ ಮಾಡ್ಕೊಂಡು ಹೋದ್ರು ಸಾಕು. ದಿನ 2 ಮರ, ಒಬ್ಬ ಮನುಷ್ಯ 2 ಮರ ಮಾಡ್ಕೊಂಡ್ರೆ ಸಾಕು. ಇದು ಬಂದ್ಮೇಲೆ ಮಾಡೋದು ಸರ್, ಬರಕ್ ಮುಂಚೆ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಬರೋದೇ ಇಲ್ಲ ಇದು. ಒಬ್ಬ ಮನುಷ್ಯ ಅಂದ್ರೆ 10 ಮರ ಆರಾಮಾಗಿ ಒಂದಿನಕ್ಕೆ ಆರಾಮ್ ಮಾಡ್ಕೊಂತಾರೆ. ಅಂದ್ರೆ ಹೋಗ್ಬೇಕಷ್ಟೇ ಸರ್. ತೋಟ ಉಳಿಸ್ಕೋಬೇಕು ಅಂದ್ರೆ ಮಾಡ್ಬೇಕು. ತೋಟ ಉಳಿಸ್ಕೊಳಕ್ ಆಗಲ್ಲ ಅಂತಂದ್ರೆ ಈಗ ಅದೇ ನಾನು ಇಡೀ ತೋಟಕ್ಕೆ ಅದೆಂತ ಸುಣ್ಣನೂ ಇನ್ನು ಫುಲ್ಲು ಏನೋ ತೋಟಗೆಲ್ಲ ಓಡಿಸ್ಬಿಟ್ಟಿದ್ದಿ. ಅವಾಗ ಒಂದ್ ಸ್ವಲ್ಪ ಕಮ್ಮಿ ಆಯ್ತು ಸುಣ್ಣ. ಇನ್ನೆಂತದ ಅದು ಒಂಥರ ಇದು ಕುಡಿತಾರೆ ಮಲ್ಸಿಮೆ ಟೇಸ್ಟ್. ಫರ್ಟಿಲೈಸರ್ ಅಂಗಡಿ ಸಿಗುತ್ತೆ. ಅಲ್ಲಲ್ಲ ಮೋದಿ ಕೇರ್ ಅಂತೂ ಭಯಂಕರ ಓಡ್ತಾ ಇದೆ ಎಲ್ಲಾ ಕಡೆ. ಅವ್ರಿಗೇನು ಎಲ್ಲಾದ್ರಲ್ಲ ಬಂದ್ಬಿಟ್ರು ಮೋದಿ ಕೇರ್ ಅಂತ. ಎಲ್ಲ ಮೋದಿ ಕೇರ್.
ಈಗ ಹೋಯ್ತು ಮೇಡಮ್ ಅದು ಇಲ್ಲಿಗೆ ನೋಡಿ ಎಷ್ಟು ನೀಟಾಗಿ ಅಂಟ್ಕೊಳ್ಳುತ್ತೆ ಮರಕ್ಕೆ ಅದು. ಪೇಸ್ಟ್ ಚೆನ್ನಾಗಿ ಆಗ್ಬೇಕು. ಅದೇ ಆ ಪೇಸ್ಟ್ ಹಾಕಿರುತ್ತಲ್ಲ ಅದು ಕರೆಕ್ಟಾಗಿ ಸಗಣಿಗೆ ಹೋಗಿ ಅಂಟ್ಕೊಂಡ್ಬಿಡ್ತದೆ. ಅಲ್ಲಿ ಮೇಲೆ ಸ್ವಲ್ಪ ಒಣ ರೈತ ಆಯಿಲ್ ಇಲ್ಲ ಕಷಾಯ ಎರಡರಲ್ಲಿ ಒಂದು 3 ತಿಂಗಳು 7 ದಿನಕ್ಕೆ ಒಂದ್ಸತಿ ಒಂದು 3 ತಿಂಗಳು ಮಾಡ್ಕೊಂಡ್ರೆ ಆಟೋಮೆಟಿಕಾಗಿ ಮರ. ಬರೀ ಕಾಟನ್ ಬಟ್ಟೆನೇ ಹಾಕ್ಬೇಕು, ಬೇರೆ ಕಾಟನ್ ಆದ್ರೇನೆ ಅದು ಹೀರ್ಕೊಳತ್ತಲ್ವಾ? ಹೀರ್ಕೊಳ್ಳಲ್ಲ ಸುದ್ದೋಯ್ತದಲ್ಲ. ಅಲ್ಲ ನೀವು ಹಿಂಗೆ ಹಾಕಿದಂದ್ರೆ ಹಚ್ಚಿದಂದ್ರೆ ಅಲ್ಲೇ ಉದುರು ಬಿಡ್ತೈತಿ, ಹಿಡ್ಕೊಳಂಗಿಲ್ಲ. ಅದು ಹಿಡ್ಕೋಬೇಕಲ್ಲ 7 ದಿನ. ದಿನ ಹಚ್ಕೊಂಡ್ ಕುದ್ರಿ ಅಂದ್ರೆ ಯಾರು ಮಾಡಲ್ಲ. ಮನೇಲಿ ಹಳೆ ಕಾಟನ್ ಸೀರೆ ಅಥವಾ ಪಂಚೆ ಇದ್ರೆ ಅಲ್ಲ ದೇವಸ್ಥಾನದಲ್ಲಿ ಸಿಗ್ತಾವಲ್ಲ ಕಾಟನ್ ಬಟ್ಟೆ ಫುಲ್ ಎತ್ತಿ ಬಿಡೋದು ಸರ್. ಇದ್ರೊಳಗೆ ಬಟ್ಟೆನ ಎತ್ಬಿಟ್ಟು ಸುತ್ತಿ ಬಿಟ್ರೆ ಅಲ್ಲ ಸರ್ ಒಂದ್ಸಲಿ ಮಾಡ್ತೀರಾ? ಅಲ್ಲ ಅಲ್ಲ ಫಸ್ಟ್ ಸುತ್ತಬೇಕಾದ್ರೆ ನಿಮಗೆ ಕಷ್ಟ ಆಗತ್ತೆ ಅಂತ. ಫುಲ್ ಮೈ ಅದಕ್ಕಿಂತ ಇದು ಅದು ಪೂರ್ತಿ ನೆಂದಿರುತ್ತೆ, ಅದನ್ನ ಸುತ್ತಕ್ಕೆ ಕಷ್ಟ ಆಗತ್ತೆ. ವಜ್ಜಿ ಇರ್ತೈತಿ, ಆಮೇಲೆ ಎಲ್ಲ ನೆಲಕ್ಕೆ ಚೆಲ್ತೀವಿ, ನೆಲಕ್ಕೆ ಬೀಳ್ತಿದ್ದಂಗೆ ಮಣ್ಣು ಹತ್ತತೈತಿ. ತುಂಬಾ ಕಷ್ಟ. ಇದು ತುಂಬಾ ಶಿಸ್ತು. ತಳ ಸರ್ ಮಾಡ್ಬೇಕೀಗ. ಮಾಡ್ತಾರ ನೋಡಿ ಸರ್ ಅಲ್ಲಿ. ಅದಕ್ಕೆ ಕುರಿ ಸಗಣಿ ಅಂದರೆ ಕುರಿದು ಗೊಬ್ಬರ ಇದ್ಲ ಹಾಕ್ಬೋದು, ಇದು ತಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹಾಕ್ತಿದಾರಲ್ಲ ಸರ್ ನೋಡ್ಕೊಂಡು. ಇದ್ರ ಜೊತೆ ನಾವು ಪಂಚಗವ್ಯ ಮಿಕ್ಸ್ ಮಾಡಿ ಹಾಕ್ಬಿಟ್ರೆ ಮೈಕ್ರೋಬ್ಸ್ ಯಾವಾಗಲೂ ಹೊರಡೆ ಇರ್ತದೆ. 6 ತಿಂಗಳು 7 ತಿಂಗಳು ಜೀವಂತವಾಗಿರುತ್ತೆ. ತೇವಾಂಶ ಇರಲೇಬೇಕು. ತೇವಾಂಶ ಹಿಡ್ಕೋತದೆ ಚೆನ್ನಾಗಿ. ಚಾರ್ಕೋಲ್ ಕಲ್ಲಿದ್ದು ಆಮೇಲೆ ಕೊರಿ ಪಿಚ್ಕೆ ಆಮೇಲೆ ಪಂಚಗವ್ಯ ಪೂರ್ತಿ ಚೆನ್ನಾಗಿ ಹಾಕ್ಬಿಟ್ಟು ಮಣ್ಣಲ್ಲಿ ಬಿಟ್ಟು ಇದನ್ನು ತಂಪಾಗಿಟ್ಟು ಹಳೆ ನೀರು ಚೆನ್ನಾಗಿ ಹಾಕ್ಬೇಕು. 6 ತಿಂಗಳು 7 ತಿಂಗಳು ಸಿಂಪಲಾಗಿದೆ ತೋಟ ಮಾಡೋದು. ನಾನು ಕಮ್ಮಿ ಪುಡಿ ಮಾಡ್ತಾ ಇದ್ದಾರೆ. ಚಾರ್ಕೋಲ್ ಪುಡಿ ಮಾಡ್ತಾ ಚಾರ್ಕೋಲ್ ತಂದು ಮತ್ತೆ ಇದು ಸ್ಪ್ರೇ ಹೇಳ್ಕೊಬನ್ನಿ. ಇದ್ಲು ಅದನ್ನೇ ಗಾಡಿ ಟೈರ್ ಆಗಿ ಇದು ಮಾಡ್ತಾವ್ರೆ ಸರ್. ಅಲ್ಲಿಗೆ ಹೊಡಿಬೇಕು ಸರ್. ಅಲ್ಲಿಗೆ ಅದು ಆಗಿಲ್ಲಲ್ಲ, ಸಾಲ್ಟ್ ಆಯ್ತಲ್ಲ, ತಗೊಂಡೋಗಿ ಇವ್ರೆ ಅಲ್ಲಿ ತಗೊಂಡೋಗಿ. ಅಲ್ಲಿ ಅದು ಅರ್ಧ ಆಗಿದೆ, ಕಂಪ್ಲೀಟ್ ಮಾಡಿ. ಇದು ಕಷಾಯ ಹೊಡೆದೈತೆ, ಅದು ಡ್ರೈ ಆಗೈತಲ್ಲ, ಕಷಾಯ ಹೊಡೆದೈತೆ. 4-5 ಎಣ್ಣೆಗಳು ಮಿಕ್ಸ್ ಆಗಿರೋದೇ ಕಷಾಯ. ಅದು ಬರೀ ಬೇವಿನ ಎಣ್ಣೆ. ಇದಂದ್ರೆ ಬೇರೆ ಬೇರೆ ಎಣ್ಣೆ ಮಿಕ್ಸ್ ಆಗಿದೆ. ಇದು ಕಷಾಯ. ಇದು 1 ಲೀಟರ್ ಕಷಾಯ ಅಂದ್ರೆ ಕಷಾಯದೊಳಗೆ 7 ಟೈಪ್ ಇದೆ. ಎಷ್ಟು ಅರ್ಧ ಲೀಟರ್ ಅಭಿ? 1 ಲೀಟರ್ 1 ಲೀಟರ್ ಕಷಾಯ. ಹಾಂ, 1 ಲೀಟರ್ ಎಗ್ ಅಮೈನೋ ಆಸಿಡ್, ಮೊಟ್ಟೆ ಊಟ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ರೆ ಆಯ್ತು ಒಂದೇ ಕಡೆ. ಮೊಟ್ಟೆ ಊಟ ಇದೆಲ್ಲನಾ? ಅಲ್ಲಲ್ಲ, ಅದು ಮೊಟ್ಟೆದಲ್ವ ಸರ್? ಇವಾಗ ಏನು ಅಂತ ಕ್ಯಾಲ್ಸಿಯಂ ಅದರಲ್ಲಿ ಮೊಟ್ಟೆದಲ್ಲಿ ಕ್ಯಾಲ್ಸಿಯಂ ಇರುತ್ತೆ. ಮೊಟ್ಟೆ ಶೆಲ್ ಇರ್ತದಲ್ಲ, ಅದನ್ನು ಪುಡಿ ಮಾಡಿ ಮೊಟ್ಟೆ ಸಿಪ್ಪೆ. ಆ ಸಿಪ್ಪೆನೇ ಯಾಕೆ ಅಂದ್ರೆ ಗಿಡಕ್ಕೆ ಕ್ಯಾಲ್ಸಿಯಂ ಬೇಕಂತ. ಕಷಾಯ ಆಯ್ತು, ಪಂಚಗವ್ಯ ಹಾಕ್ಬೇಕು. ಇದೇ ತರ ಪಂಚಗವ್ಯ ಸಿಗ್ಲಿಲ್ಲ
ಪಂಚಗವ್ಯ ಅಲ್ಲಿ ಇದ್ರೊಳಗೆ ಮಿಕ್ಸ್ ಮಾಡತ್ತವ ಮಿಕ್ಸ್ ಮಾಡಕ್ಕೆ ಐತಲ್ಲ ಅಲ್ಲಿ ಅಲ್ಲಿ ಐತೆ ಅಭಿ ಎಲ್ಲಾದ್ ಮರತಕ್ಕೂ ಕ್ಯಾನ್ ಹಿಡ್ಕೊಂಡು ಹೋಗಲ್ಲ ಒಂದ್ ಕಡೆ ಡ್ರಮ್ಮಲ್ಲಿ ಮಿಕ್ಸ್ ಮಾಡ್ಕೊಂಡು ಮುಂದಕ್ಕೆ ತೋರ್ಸಕ್ಕೆ ಮಾಡ್ತಾರೆ. ಪ್ರಶಾಂತ್ 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 ಅಲ್ಲಾಡ್ತೋ ಮಾಡ್ಕೋಬಹುದು ನಾವು ಸೌದ್ಗಳೇ ಮಸ್ತವೀಗ ಎಲ್ಲ ಗ್ಯಾಸ್ ಬಂದು ಯಾರು ಮಲ್ಗೆ ಯಾರು ಸೌದೆ ಆಗ್ತಾನೆ ಈಗ ಬಂತಾರಣ್ಣ ನಿಮ್ದು ಕ್ಲೀನ್ ಮಾಡೋಕ್ಕೇನೋ ಇದು ಅಷ್ಟೇ ಇಸ್ಕೊಂಡು ಇಲ್ಲ ಆಫ್ ಆಗ್ತೈತೆ ಇದಕ್ಕೆ ಬೇವಿನ ಹಿಂಡಿ ಹಾಕ್ಬೇಕಂತೆ ಒಂದು ವಾರ ಏನ್ ಸಿಗ್ತದೆ ಊರಲ್ಲಿ ಕೆಲಸ ಮಾಡ್ಬೇಕಲ್ಲ ಈಗ ನೀವು ಇದನ್ನ ಕಮ್ಮಿ ಮಾಡಕ್ಕೆ ಪ್ರಾಕ್ಟಿಕಲ್ ಮಾಡಬಹುದು ಕಲ್ಚರ್ ಆಗಿರುತ್ತೆ ಅವರು ಇಲ್ಲಿ ಕಳಬೇಕು ಅವರು ತಯಾರಾದರೆ ಅವರು ಟ್ರೈನಿಂಗ್ ಕಲ್ತ್ಕೊಂಡಲ್ಲಿ ಕಲ್ತ್ಕೊಂಡು ಅಲ್ಲಿಂದ ತಗೊಂಡು ಯೂಸ್ ಮಾಡಬೇಕು ಯೂಸ್ ಮಾಡಿ ಆಸಕ್ತಿಯಿಂದ ಹುಡುಗಿ ಏನಾಗುತ್ತೆ ನಾವು ಕಾರ್ಬನ್ ಹಾಕೋದು ಸರ್ ಹೇಳಿ ಸರ್ ಕಾರ್ಬನ್ ನಾವು ಈ ಚಾರ್ಕೋಲ್ ಹಾಕೋದು ಕಾರ್ಬನ್ ಹಾಕೋದು ಅನ್ನೋದು ನಾವು ಮರ್ತೋಗಿದ್ದೀವಿ. ಭಾಳ ಈಜಿಯಷ್ಟು ಕಾರ್ಬನ್ ಭೂಮಿಗೆ ಜಾಸ್ತಿ ಆದಷ್ಟು ಮಳೆ ನೀರು ಹಿಂಗುತ್ತೆ, ಮೈಕ್ರೋಬಿಯಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಇವೆಲ್ಲ ಇರುತ್ತೆ. ನಾವು ಕಾರ್ಬನ್ನ ಮುಂಚೆ ಹೆಂಗೆ ಕೊಡ್ತಾ ಇದ್ವು, ತಿಪ್ಪೆ ಗೊಬ್ಬರ ಜೊತೆ ಒಣ ಎಲೆಗಳನ್ನ ಹಾಕ್ತಾಯಿದ್ವು, ಹಸಿ ಎಲೆಗಳನ್ನ ಹಾಕ್ತಾಯಿದ್ವು, ಏನು ಬೂದಿಗಳಾಗ್ತಾಯಿದ್ವು, ಸಿಕ್ಕಾಪಟ್ಟೆ ಒಂದು ಸಿಸ್ಟಮ್ಯಾಟಿಕ್ ಆಗಿತ್ತು ಪ್ರೋಸೆಸ್. ಅದನ್ನು ಒಂದು 8 ತಿಂಗಳು 1 ವರ್ಷ ಅಷ್ಟು ಕಳೆ ಹಾಕ್ತಿದ್ವು. ಆಮೇಲೆ ಏನಾದ್ರು ಮಣ್ಣಿಗಿನ್ ಬೇಕು ಅಂದರೆ ಚೂರು ಚಕ್ಕೆ ಥರ ಮಣ್ಣು ಎಳ್ಕೊಂಡ್ಬಂದ್ಬಿಟ್ಟು ಗಾಡೀಲಿ ಮಿಕ್ಸ್ ಮಾಡಿ ಅದನ್ನು ಭೂಮಿಗೆ ಹಾಕ್ತಾಯಿದ್ವು. ಇದು ಒಂದು ಪ್ರಾಸೆಸ್ ಸರಿ. ಅದು ಪರ್ಮಿಟೇಷನ್ ಕಾಂಬಿನೇಷನ್ ಮೇಲೆ ಭಾಳ ವರ್ಷಗಟ್ಟಲೆಯಿಂದ ಅದು ಮಾಡ್ಕೊಂಡ್ಬಂದಿದ್ವಿ ಅಲ್ವಾ. ಈಗ ಅದು ಬಿಟ್ಬಿಟ್ಟಿದೆ, ಅದು ಬೇಕಾಗಿಲ್ಲ. ಈಗ ಕಾರ್ಬನ್ ಹೆಂಗೆ ಯೂಸ್ ಮಾಡೋದು ಅಂದರೆ ಏನೋ ಸಾವಯವ ಕೃಷಿ ಏನು ಮಾಡ್ತಿರೋದೇ ಕೃಷಿ ಅನ್ನೋ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದು ಕುರಿ ಗೊಬ್ಬರ ಎಂತ ಬರ್ತದ್ರಿ, ಅದೆಲ್ಲ ಬರೀ ವೇಸ್ಟ್ ತಂದು ತುಂಬ್ತಾರ. ಏನ್ ನೋಡಿ, ಸಿಂಪಲ್ ಹಣಕಾಸು ಅಂತ ಬಂದ್ಮೇಲೆ ಮನುಷ್ಯ ಹಣಕಾಸಲ್ಲಿ ಯೋಚನೆ ಮಾಡ್ತಾನೆ. ನಿಮ್ಮನೆ ಉದ್ಧಾರ ಮಾಡುವಂಥದ್ದು ತಾನೇ ಬರೋ ಹಾಗೇನಿಲ್ಲ. ಅವ್ನು ಹೆಂಗಾನ ಮಾಡಿ ಅಡಲ್ಟ್ರೇಷನ್ ಮಾಡಬೇಕು, ಹೆಂಗಾನ ಮಾಡಿ ದುಡ್ಡು ಮಾಡಬೇಕು ಅಂದರೆ ಒಂದು ಲೆಕ್ಕ. 100 ರೂಪಾಯಿ ಕೊಟ್ಟಿದ್ರೆ ಇದು 110 ರೂಪಾಯಿ ಇಸ್ಕೊಳ್ಳೋದು, 110 ರೂಪಾಯಿ ಕೊಟ್ಮೇಲೆ ಬರೋ ವರ್ಷ 180 ಇಸ್ಕೊಳ್ಳೋದು ಹೆಂಗಂದ್ರೆ ಅವ್ನು ಲೆಕ್ಕ ಹಾಕ್ತಾ ಇರ್ತಾನೆ.
ಇದು ಮನುಷ್ಯನ ಲೆಕ್ಕಾಚಾರ. ಹಿಂಗಿರ್ಬೇಕಾದ್ರೆ ನೀವು ಅಡಲ್ಟ್ರೇಷನ್ ಅನ್ನೋದು ಎಲ್ಲ ಕಡೆ ಬಂದ್ಬಿಟ್ಟಿದೆ. ಇವೆಲ್ಲ ಸ್ಟಾಪ್ ಮಾಡೋದು. ಈಗ ಕಾರ್ಬನ್ ಇಂಡ್ಯೂಸ್ ಮಾಡೋದು ಬಹಳ ಈಸಿಯೆಸ್ಟ್ ಟೆಕ್ನಿಕ್. ನಿಮ್ಮಲ್ಲಿ ಇದೆವಲ್ಲ ಹೌದೇ ಕಟ್ಕೆ ಮಾಡ್ಕೊಂತಾರಲ್ಲ, ಇದೆಲ್ಲ ಗಾಳಿ ಇಲ್ದಿರೋ ಟೈಮಲ್ಲಿ ಬರ್ನ್ ಮಾಡ್ತಾರೆ. ಅನಾರೋಬಿಕ್ ಬರ್ನಿಂಗ್ ಅಂತ ಕರೀತೀವಿ. ಗಾಳಿ ಇರಬಾರ್ದಲ್ಲ, ಅದು ನಿಮಗೆ ಪಿಚ್ಚಕ್ಕೆ ಇದ್ಲಾಗುತ್ತೆ. ಎಲ್ಲ ಕಡೆ ನೀವು ಇದ್ಲು ಮಾಡಿದ್ರೆ ಫೇಮಸ್. ಇತ್ತು ಟನ್ ಗಟ್ಟಲೆ ಮಾಡ್ತಾರೆ. ಸಿರಾ ಕಡೆ ಇದನ್ನು ಮಾಡ್ತಾರೆ. ನಮ್ಮಲ್ಲಿ ಬಳ್ಳಾರಿ ಜನ ಮಾಡ್ತಾರೆ. 15 ರೂಪಾಯಿಗೆ 14 ರೂಪಾಯಿಗೆಲ್ಲ ಸಿಗ್ತದೆ. ಒಂದು ಮರಕ್ಕೆ ಒಂದು 10 kg ರೋಡನ್. ಹಂಗೆ ಮಾಡಿಬಿಟ್ಬಿಡಿ, ನಿಮ್ಗೆ ಎಷ್ಟು ಮಳೆ ನೀರು ಹಿಂಗುತ್ತೆ ಅಷ್ಟು ಚೆನ್ನಾಗಿ ಹಿಂಗುತ್ತೆ. ಎರಡನೇದು, ನಾವೀಗ ಪಂಚಗವ್ಯ ಯಾಕೆ ಯೂಸ್ ಮಾಡಿದ್ದೀವಿ ಅಂದರೆ, ಯಾವುದೇ ಮೈಕ್ರೋಬ್ಸ್, ಪಂಚಗವ್ಯ ಸಿಕ್ಕಾಪಟ್ಟೆ ಮೈಕ್ರೋಬ್ಸ್ ಜಾಸ್ತಿ ಇರುತ್ತೆ, ಮೈಕ್ರೋನ್ಯೂಟ್ರಿಯನ್ ಜಾಸ್ತಿ ಇರುತ್ತೆ. ಈ ಮೈಕ್ರೋಬ್ಸ್ ಎಲ್ಲ ಇದೊಂದು ವಸ್ತು ಅಂದರೆ ಇದು ತೇಲತ್ತೆ, ಅಂದರೆ ಇದು ಟೊಳ್ಳಿದು ಬೇಸಿಕಲಿ. ಇದರೊಳಗೆ ಬರೀ ಗಾಳಿನೇ ಇರ್ತದೆ. ಇದು ಕಲ್ಲಲ್ಲ, ಇದು ಗಾಳಿ ತುಂಬಿಕೊಂಡಿರ್ತದೆ. ಇದ್ರಲ್ಲಿ ಮೈಕ್ರೋಪೋಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದರೊಳಗಡೆ ಎಲ್ಲ ನಾವು ಪಂಚಗವ್ಯ ಸ್ಪ್ರೇ ಮಾಡಿದಾಗ ಅಥವಾ ಪಂಚಗವ್ಯ ಹಚ್ಚಬೇಕು. ಆ್ಯಕ್ಚುಲಿ 48 ಗಂಟೆ ಕಾಲ ಇದನ್ನು ಹಚ್ತೀವಿ. ನಮ್ಮ ಮಾಸ್ಟರ್ 10 ದಿನ ಹಚ್ತೀವಿ. 10 ದಿನ ಹಚ್ಬಿಟ್ಟು ಆಮೇಲೆ ಆ ಪಂಚಗವ್ಯನ ಹಾಕ್ಬಿಡ್ತೀವಿ. ಇದು ತೋರಿಸ್ಲಿಕ್ಕೆ ಅಷ್ಟೇ ಇದು ಮಾಡಿ. ಯಾಕಂದ್ರೆ ಪಂಚಗವ್ಯ ಸ್ಪ್ರೇ ಮಾಡ್ಬಿಟ್ಟು ಮಣ್ಣಲ್ಲಿ ಬಿಟ್ಟಿದ್ದೀವಿ. ಇವಾಗಲೂ ತೇವಾಂಶ ಇದೆ. ಬಟ್ ಆ್ಯಕ್ಚುಲಿ ನೀವು ಚೆನ್ನಾಗಿ ಯೂಸ್ ಮಾಡಬೇಕು ಅಂದರೆ ಇದನ್ನು ಪಂಚಗವ್ಯದನ್ನು ಹದ್ಬಿಡ್ತೀವಿ. ಅಂದರೆ 200 ಲೀಟರ್ ಡ್ರಮ್ಮಲ್ಲಿ ಒಂದು 50 kg ಅಷ್ಟು ಇದನ್ನು ತೊಗೊಂಡು ಒಂದು 50 ಲೀಟ್ರ್ ಪಂಚಗವ್ಯ ಹಾಕಿ ಒಂಚೂರು ನೀರು ಹಾಕಿ ಮುಚ್ಚಿಬಿಟ್ಟು ಎತ್ತಿಕೊಡ್ತೀವಿ. ಈ 10 ದಿನ ಹಂಗೆ ಇರಬೇಕು. 10 ದಿನದಲ್ಲ ಮೈಕ್ರೋಬ್ಸ್ ಎಲ್ಲ ಒಳಗೆ ಸೇರ್ಕೊಳ್ತಾರೆ. ಪಂಚಗವ್ಯದಲ್ಲಿರೋ ಎಲ್ಲ ಮೈಕ್ರೋಬ್ಸ್ ಸೇರ್ಕೊಳ್ತಾರೆ. ಇದನ್ನು ನಾವು ಭೂಮಿಗೆ ಹಾಕ್ಬಿಡ್ತೀವಿ ಮಳೆಗಾಲಕ್ಕೆ ಮುಂಚೆ. ಹಿಂಗೆ ಭೂಮಿಗೆ ಹಾಕಿದಾಗ ಮೈಕ್ರೋಬಿಯಲ್ ಲೋಡ್ ಜಾಸ್ತಿ ಇರುತ್ತೆ. ಮಳೆಯಲ್ಲಿ ತೇವಾಂಶ ಚೆನ್ನಾಗಿರುತ್ತೆ. ಎಷ್ಟು ಬೇಕಾದ್ರೆ ಹಿಂಗೆ ತೇವಾಂಶನ ಕಾಪಾಡುತ್ತೆ. ಮೈಕ್ರೋಬಿಯಲ್ ಲೋಡ್ ಜಾಸ್ತಿ ಇರುತ್ತೆ. ಇದೇನು ಮಾಡ್ತವೆ, ಭೂಮಿಲಿರೋ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳಿಗೆ ಸ್ವಲ್ಪ ಕರಗಿಸಿ ನ್ಯೂಟ್ರಿಯೇಷನ್ ಆಗಿ ಕನ್ವರ್ಟ್ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಇದು ಫಾಸ್ಟೆಸ್ಟ್ ಮೆಥಡಾಲಜಿ ಆಫ್ ಕಾರ್ಬನ್ ಇಂಡ್ಯೂಷನ್. ಅಂದರೆ ತುಂಬ ಫಾಸ್ಟ್ ಈಗಿನ ಕಾಲಘಟ್ಟದಲ್ಲಿ. ದನ ಸಾಕಿ ಅಂದರೆ ಯಾರು ನಾನು ಸಾಕಲ್ಲ, ನನಗೂ ಗೊತ್ತು. 50 ದನ ಮುಂಚಿದ್ದು ಎಲ್ಲೋ, ಈಗ ಜನನೆಲ್ಲ ದನ ಸಾಕ್ತಾರೆ. ಸೊ ಈಗ ಆಲ್ಟರ್ನೇಟಿವ್ ಥಿಂಕಿಂಗಲ್ಲಿ ಏನು ಮಾಡ್ಬೋದು, ಈ ಥರ ವಿಧಾನಗಳನ್ನು ಯೂಸ್ ಮಾಡ್ಬೋದು. ಇವನು ಜಾಸ್ತಿ ಮಾಡ್ತಾ ಹೋಗೋಣ. ಒಂದು ಮರಗಳಿಗೆ ಒಂದು ಎಕರೆಗೆ 100 kg ಒಂದು ವರ್ಷಕ್ಕೆ ಏನು ದೊಡ್ಡ ಕಥೆ ಇರಲ್ಲ. 100 kgಗೆ ದುಡ್ಡು ಕೊಟ್ಟಂದ್ರೆ ಎಷ್ಟಾಗ್ಬೋದು, 100 kg. ಇದು ಹಂಗಲ್ಲ. ಇದು 1 ವರ್ಷ 1.5 ವರ್ಷ ಆದ್ರೆ ಹಂಗೆ ಇರುತ್ತೆ. ನಿಧಾನಕ್ಕೆ ಅದು ಬಿಸಿಲಿಗೆ ಯಾಕೆಂದ್ರೆ ನಮ್ಮ ಪ್ರಾಡಕ್ಟ್ ಈಗ ಹಾಕ್ಬೋದು, ಸುಲಿತೀವಿ ಕೊಬ್ಬರಿಯ, ಅವ್ರಿಗೆ ಕಮ್ಮಿ ಕೊಡ್ತೀವಿ. ಹೋದನೇ ವರ್ಷ 50 ರೂಪಾಯಿ ಕೊಟ್ಬಿಟ್ಟು ಮೊಟ್ಟೆ ಈಗ 700 ರೂಪಾಯಿ ಆಗೈತೆ. ಬೇಡ, ನೀವು ಅದನ್ನೇ ಇದ್ಲು ಮಾಡ್ರಿ, ನೀರು ಹೊಡೆದ್ಬಿಟ್ಟು ಮಾಡಿ ತುಂಬಿ ಮಾಡ್ಬೋದಲ್ಲ. ಖಂಡಿತ. ಎಷ್ಟು ತುಂಬ್ತೀವಿ ಮಾಡೋ ಮನಸ್ಸು ಮತ್ತೆ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಅಷ್ಟೇ ಇಂಪಾರ್ಟೆಂಟು. ನಮ್ಮ ತೋಟದ ಎಡೆಮಟ್ಟೆ, ಗರಿ, ಕುರಂಬಳಿಕೆ, ಸೀಬಿ ಏನೇನೈತೆ ಅದೆಲ್ಲದನ್ನು ನಾವು ಮಣ್ಣೊಳಗೆ ತುಂಬ್ತೀವಿ. ಕರೆಕ್ಟಾಗಿ ನಾವು ಮೈಂಡ್ ಸೆಟ್ ಬರ್ಬೇಕು ಅಷ್ಟೇ. ಮನೆ ಒಳಗಡೆ ಬಂದ್ಬಿಟ್ಟಿದ್ ನಮ್ಮನೆ ಒಳಗಡೆ ಟಾಯ್ಲೆಟ್ ಒಳಗಡೆ ಮೊಟ್ಟೆಗಳೆಲ್ಲ ನಾವು ತುಂಬಾ ರೊಮ್ಯಾಂಟಿಕ್ ಆಗೂ ಇರಬಾರ್ದು ಸರ್. ಪ್ರಕೃತಿಲಿ ಇದೀವಿ ಅಂತ ನಾವು ಏನೇನೋ ಮಾಡ್ಕೊಳಕ್ಕಾಗಲ್ಲ. ಅವೆಲ್ಲ ಮನೆ ಒಳಗೆ ಬಿಡ್ಕೊಳಕ್ಕಾಗಲ್ಲ. ಸೊ ಅದು ಭಾಳ ಎಲ್ಲರೂ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಇದ್ರುಗಳು ಮಾಡಿ ಎಫೆಕ್ಟಿವ್ ಯೂಸ್ ಮಾಡಿ. ನೀವು ಉಳುಮೆ ಮಾಡ್ತೀರಾ ಮಾಡಿ, ಅದನ್ನ ಡಿಲೇ ಮಾಡ್ತಾ ಇಲ್ಲ. ಆದ್ರೆ ಯಾವಾಗಲೂ ಬೆಳೀರಿ, ಉಳುಮೆ ಮಾಡಿ ಬೆಳೀರಿ. ನಿಮ್ಮ ನೀರಿದೆ, ಯಾವಾಗಲೂ ಬೆಳೀತಾ ಇರಿ ಅಂತ ಒಳಗಡೆ. ನಿಮ್ಗೆ ಬೇಡ ಆದ್ರೂ ಪರವಾಗಿಲ್ಲ, ಉಳುಮೆ ಮಾಡಿ. ಅಪ್ಸನ್ಬು ಸಿಗ್ತದೆ, ಸರ್ಕಾರದವರು ಕೊಡ್ತಾರೆ, ನಿಮಗೂ ಸಿಗ್ತದೆ. ಹುಳ್ಳಿಕಾಳು ಸಿಗುತ್ತೆ. ಈ ಥರ ಸಣ್ಣ ಪುಟ್ಟ ಬೆಳ್ಕೊಂಡ್ರು ಆಗೋಯ್ತು. ಅದು ಭೂಮಿ ಚೆನ್ನಾಗಿ ಫರ್ಟೈಲ್ ಆಗುತ್ತೆ. ಈ ಥರ ರೋಗಕ್ಕೆ ತುತ್ತಾಗಲ್ಲ ಮರಗಳು. ನಾವು ಅಷ್ಟೇ ಹೊಟ್ಟೆ ತುಂಬ ಉಂಡ್ಬಿಟ್ಟು ಒಳ್ಳೆ ಆರೋಗ್ಯವಾಗಿದ್ದರೆ ನಮಗೆ ರೋಗ ತುತ್ತಾಗಲ್ಲ. ಈ ರೋಗ ತುತ್ತಾದ್ಮೇಲೆ ಎದಿಂತಾರಲ್ಲ, ಮರ ಆಗಿರ್ಬೋದು, ನಾವಾಗಿರ್ಬೋದು, ಮಾಡ್ಬೋದು. ಅದು ಕಾರ್ಬನ್, ಬಟ್ ಅದು ಇದು ಕೆಳಿಕೆ ಈ 3 ಥರ ಹಾಕಿ ಫ್ರೈ ಮಾಡಿ. ಪಂಚಗವ್ಯ ಎಲ್ಲ ಕಷಾಯ ಹೊಡೆದು ಕಷಾಯ ಪಂಚಗವ್ಯ ಆಮೇಲೆ ಸಗಣಿ ಮಿಕ್ಸ್ ಮಾಡಿ ಸುಣ್ಣ ಪಂಚಗವ್ಯ ಪೇಸ್ಟ್ ಮಾಡಿರೋದು ಅಣ್ಣ. ಪಂಚಗವ್ಯ ಶಂಕರಪ್ಪರ ಕಷಾಯ ಅಂದ್ರೆ ಏನು ಅಂತ ಕೇಳ್ರಿ. ನೀವು ಮುಂದೆ ಒಂದ್ಸತಿ ತಲೆಗೆ ಹೋಗಲ್ಲ ಇದು. ಯಾಕೆ ಗೊತ್ತಾ, ಅವ್ರು ಮಾಡಿಲ್ಲ ಪ್ರಾಕ್ಟಿಕಲ್ ಆಗಿ. ನಿಂತ್ಕೊಂಡು ಯಾರೋ ಮಾಡಿದ್ದ ನೋಡೋರೆಲ್ಲ ತಲೆಗೆ ಹೋಗಿಲ್ಲ. ಈಗ ಅವ್ರು ಮಾಡ್ರಿ ಅಂದಾಗ ಕೈಯಾಗ ಹಿಡ್ಕೋಬೇಕು ಅಷ್ಟೇ. ಸಮಯ ತಾಣುತ್ತಿದ್ದು. ಆ ಕಡೆ ಚಾರ್ಕೋಲ್ ಹಾಕಿಲ್ಲ.
ಪಾರ್ಸಲ್ ತಗೊಂಡ್ರ ಸ್ವಲ್ಪ ಕಾರ್ಬನ್ ಹಾಕ್ಬಿಡಿ, ಅದಕ್ಕೆ ಫಸ್ಟ್ ಕಾರ್ಬನ್ ಹಾಕ್ಬಿಡಿ. ಇದು ಪಂಚಗವ್ಯನ ಇದು ಹೊಡಿತಾ ಇರೋದು? ಹಾಂ, ಎಗ್ಗಮ್ಮೇನು ಪಂಚಗವ್ಯ ಎಲ್ಲ ಮಿಕ್ಸ್ ಕಷಾಯ. ಹಾಂ, ಆಫ್ ಮಾಡ್ಲಾ? ಹಿಂಗೆ ಕ್ಲೋಸ್ ಮಾಡಿ ಇದು.